ಗೈಸ್, ಎಲ್ರಿಗೂ ನಮಸ್ಕಾರ. ಕರೆಂಟ್ ಲೊಕೇಶನ್ ಇದ್ದೀನಿ ಹಾಸನಲ್ಲಿ. ಇಲ್ಲಿಂದ ಆ ಟ್ರೈನ್ ಜರ್ನಿ ತೊಗೊಂಬಂದಿದ್ದೀನಿ ಅಂದರೆ ಟ್ರೈನ್ ನಂಬರ್ 2260. ಹಾಸನಿಂದ ಯಶವಂತಪುರ್ಗೆ ಹೋಗುವ ಹಾಸನ್ ಯಶವಂತಪುರ ಇಂಟರ್ಸಿಟಿ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಾ ಇರೋದು. ಈ ಟ್ರೈನ್ ಏನಿದೆಯಲ್ಲ, ಸ್ವಲ್ಪ ಜನ ಈ ಟ್ರೈನ್ನ ಡೌನ್ ಗ್ರೇಡೆಡ್ ಟ್ರೈನ್ ಅಂತ ಕರೀತಾರೆ. ಡೌನ್ ಗ್ರೇಡೆಡ್ ಟ್ರೈನ್ ಏನಕ್ಕೆ ಅಂದರೆ, ಈ ಟ್ರೈನು ಮುಂಚೆ ICF ಅಲ್ಲಿತ್ತು. ICF-ಇಂದ ಅಪ್ಗ್ರೇಡ್ ಮಾಡಿ LHB ಮಾಡಿದ್ರು. ವಾಪಸ್ ಇದು LHB-ಇಂದ ಪುನಃ ICF ಮಾಡಿದ್ದಾರೆ, ಡೌನ್ ಗ್ರೇಡೆಡ್ ಮಾಡಿ. ಅದಕ್ಕೆ ಸ್ವಲ್ಪ ಜನ ಇದನ್ನ ಡೌನ್ ಗ್ರೇಡೆಡ್ ಟ್ರೈನ್ ಅಂತಲೂ ಕರೀತಾರೆ. ಆ ಟ್ರೈನಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಾ ಇರೋದು. ಇವತ್ತಿಂದ ನಮ್ಮ ಲೊಕೋಮೋಟಿವ್ ಬಂದ್ಬಿಟ್ಟು KGM WDP 4D ಇದೆ, ಟ್ವಿನ್ಸು. ಯಾಕಂದರೆ ಇದು KGM, ಅದು KGM, ಈ ಎರಡು WDP 4D, ಅದಕ್ಕೆ ಟ್ವಿನ್ಸ್ ಅಂತ ಕರೀತಾರೆ. ನೋಡಿ, ಎರಡು ಡೀಸೆಲ್ ಲೊಕೋಮೋಟಿವ್ ಜೊತೆಗೆ ರನ್ ಆಗ್ತದೆ ಇವತ್ತಿನ ನಮ್ಮ ಹಾಸನ್ ಯಶವಂತಪುರ ಇಂಟರ್ಸಿಟಿ ಎಕ್ಸ್ಪ್ರೆಸ್ಸು. ನೋಡಿ, ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಜನರಲ್ ಕ್ಲಾಸಲ್ಲಿ. ಬನ್ನಿ ತೋರಿಸಿ ಇಂಟೀರಿಯರ್ ಯಾವ ಥರ ಇದೆ ಅಂತ. ಸೊ ಜನರಲ್ ಕ್ಲಾಸ್ ಇಂಟೀರಿಯರ್ ಏನು ತೋರಿಸ, ನಾರ್ಮಲ್ ಇದ್ದೇ ಇರುತ್ತೆ. ನಿಮ್ಗೆ ಎದುರುಗಡೆ ನೋಡೋಕೆ ಮಿರರ್ ಸಿಗುತ್ತೆ ಎಂಟ್ರಾಕ್ ಇದ್ದ ತಕ್ಷಣ. ಮತ್ತು ವಾಟ್ರು ಬರ್ತಿದೆ ಗುರು. ಮತ್ತು ವಾಶ್ರೂಮ್ಸು ನೀಟ್ ಆ್ಯಂಡ್ ಕ್ಲೀನಾಗಿದೆ. ಮತ್ತು ಕ್ಲೀನಿನೆಸ್ ನೋಡ್ಕೊಳ್ಳಿ. ಹಾಸನಿಂದ ಯಾವುದೇ ಟ್ರೈನ್ ಸ್ಟಾರ್ಟ್ ಆದ್ರೂ, ಮೈಸೂರು ಡಿವಿಷನ್ ಯಾವುದೇ ಟ್ರೈನ್ಸ್ ಆದ್ರೂ ಟಾಪ್ ನಾಚ್ ಕ್ಲೀನಾಗಿ ಇಟ್ಟಿರ್ತಾರೆ ಗುರು. ಆ್ಯಕ್ಚುಲಿ ಹಾಸನ್ ಬರುತ್ತೆ ಮೈಸೂರು ಡಿವಿಷನ್ ಅಂಡರಲ್ಲೇ, ಅದಕ್ಕೆ ಟ್ರೈನ್ ಕೂಡ ಅಷ್ಟೇ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಟಿದ್ದಾರೆ. ಸೂಪರ್ ಅಂತಲೇ ಹೇಳ್ಬೋದು. ನೋಡಿ, ಧೂಳೇ ಇಲ್ಲ, ಅಷ್ಟು ಧೂಳೇ ಇಲ್ಲ. ಮತ್ತು ನಿಮಗೆ 2 ಚಾರ್ಜಿಂಗ್ ಸಾಕೆಟ್ ನೋಡೋಕ್ಕೆ ಸಿಗುತ್ತೆ ಗುರು ಜನರಲಲ್ಲಿ. ಇಲ್ಲೊಂದು ಇರೋದು ಸಿಂಗಲ್ಲು, ಮತ್ತು ಇಲ್ಲಿ ಸಿಂಗಲ್ ಚಾರ್ಜಸ್. ಇಲ್ಲಿ ನೋಡಿ, ಇಲ್ಲಿ ಒಟ್ಟು 4 ಜನ ಕೂತ್ಕೊಂಬೋದು, 4 ಅಲ್ಲ 5 ಜನ ಕೂತ್ಕೊಂತಾರೆ ಜನರಲಲ್ಲಿ. ನಮ್ಮ ಹಾಸನ್ ಯಶವಂತಪುರ ಇಂಟರ್ಸಿಟಿ ಎಕ್ಸ್ಪ್ರೆಸ್ದು ಹಿಸ್ಟ್ರಿ ಬಗ್ಗೆ ಮಾತಾಡೋಣ. ಆ್ಯಕ್ಚುಲಿ ಇದು ಫಸ್ಟ್ ಇನಾಗ್ರಲ್ ಆಗಿದ್ದು 26 ಮಾರ್ಚ್ 2017. ಆಗ ಸ್ಪೆಷಲ್ ಟ್ರೈನಾಗಿ ಓಡಿಸಿದ್ರು. ಆವಾಗ ಇದು ಟ್ರೈನ್ ನಂಬರ್ 02679 ಅಂತ ಏನೋ ಸಮಥಿಂಗ್ ಏನೋ ಇತ್ತು. ಆಮೇಲೆ ಅದರ ನೆಕ್ಸ್ಟ್ ಡೇನೇ ಅಂದರೆ 27 ಮಾರ್ಚ್ 2017 ಇದಕ್ಕೆ ಪರ್ಮನೆಂಟ್ ನಂಬರ್ ಕೊಟ್ಟರು. ಹಂಗೆ ಸ್ಪೆಷಲಿಂದ ಪರ್ಮನೆಂಟ್ ನಂಬರ್ ಕೊಟ್ಟರು. ಆಗ ಕೊಟ್ಟಿದ್ದ ಟ್ರೈನ್ ನಂಬರೇ 22680 22679. 22679 ಬರುತ್ತೆ ಯಶವಂತಪುರದಿಂದ ಹಾಸನ್ಗೆ, 22680 ಬರುತ್ತೆ ಹಾಸನಿಂದ ಯಶವಂತಪುರ್ಗೆ. ವಾಪಸ್ ಇದು 5th ಜೂನ್ 2018 ಇದಕ್ಕೆ ICF-ಇಂದ LHB ಕೂಡ ಅಪ್ಗ್ರೇಡ್ ಮಾಡಿದ್ದಾರೆ. ಪುನಃ ಇದು 2nd ಜುಲೈ 2024 ಇದಕ್ಕೆ LHB-ನಿಂದ ವಾಪಸ್ ICF ಡೌನ್ಗ್ರೇಡ್ ಮಾಡಿದ್ರು. ನಮ್ಮ ಟ್ರೈನಿಂದ ಟೈಮಿಂಗ್ಸ್ ಬಗ್ಗೆ ಹೇಳಬೇಕು ಅಂದರೆ, ಇದು ಎವ್ರಿ ಡೇ ಬೆಳಗ್ಗೆ 7 ಗಂಟೆಗೆ ಬಿಡುತ್ತೆ ಹಾಸನ್ ಜಂಕ್ಷನ್ನ. ಅದೇ ದಿನ ಬೆಳಿಗ್ಗೆ 10 ಗಂಟೆ 5 ನಿಮಿಷಕ್ಕೆಲ್ಲ ರೀಚ್ ಆಗ್ತದೆ ಯಶವಂತಪುರ ಜಂಕ್ಷನ್ಗೆ. ಟೋಟಲ್ 3.5 hour ಜರ್ನಿ ಮಾಡುತ್ತೆ ನಮ್ಮ ಹಾಸನ್ ಯಶವಂತಪುರ ಇಂಟರ್ಸಿಟಿ ಎಕ್ಸ್ಪ್ರೆಸ್ಸು.
ಬರೀ 33 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಈ ಟ್ರೈನಿನ ಮೊದಲನೇ ಹಾಲ್ಟು ಚನ್ನರಾಯಪಟ್ಟಣಗೆ. ಸ್ಟೇಷನ್ ಕೋಡು CNPA. ಇಲ್ಲಿಗೆ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 7:26 ಆದ್ರೆ ಬಂದೈತ್ರಿ. ಇಲ್ಲಿ 7:25 ಅಂದರೆ 1 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ನಾನು ಆ್ಯಕ್ಚುಲಿ ಸ್ಟೇಷನ್ನ ಸ್ಕಿಪ್ ಮಾಡೋಣ ಅಂದ್ಕೊಂಡಿದ್ದೆ, ಆಮೇಲೆ ಯಾಕಂದರೆ ಎಷ್ಟೊಂದು ಸತಿ ತೋರಿಸಿದ್ದೀನಿ ಅಂತ. ಆಮೇಲೆ ನಾನು ರೂಟ್ ಅಂತೂ ಸೇಮ್ ಇರುತ್ತೆ, ಆದರೆ ಯಾರ್ಯಾರೋ ಬೆಂಗಳೂರು ಚನ್ನರಾಯಪಟ್ಟಣದಿಂದ ಬೆಂಗಳೂರು ಹೋಗೋರಿಗೆ, ಕುಣಿಗಲ್ಲಿಂದ ಬೆಂಗಳೂರು ಹೋಗೋರಿಗೆ, ಇಲ್ಲ ಶ್ರವಣ ಬೆಳಗೊಳ BG ನಗರಿಂದ ಬೆಂಗಳೂರು ಹೋಗೋರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಇಲ್ಲಿ ಟೈಮಿಂಗ್ಸು ಬೇರೆ ಇರೋದ್ರಿಂದ ನಾನು ಅದಕ್ಕೆ ಎಲ್ಲ ಸ್ಟೇಷನ್ ಈಗ ಕವರ್ ಮಾಡ್ಕೊಂಡು ಹೋಗ್ತೀನಿ. ಅಲ್ಲೇ ಆರಾನ್ ಆಯಿತು, ಬನ್ನಿ ಹೋಗೋಣ. ಪಕ್ಕದ ಪ್ಲಾಟ್ಫಾರ್ಮಲ್ಲಿ ನಿಂತಿದೆ ಯಶವಂತಪುರ ಧನ್ಬಾದ್. ನಲ್ವತ್ತೊಂದು ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಶ್ರವಣ ಬೆಳಗೊಳಗೆ ಬರೋ ಟೈಮಿಂಗ್ ಇತ್ತು ಇಲ್ಲಿ ಬೆಳಿಗ್ಗೆ 7:36 ಆದ್ರೆ ಬಂದೈತ್ರಿ. ಇಲ್ಲಿ 7:36 ಡಾಟ್ ಆನ್ ಟೈಮಿಗೆ ಬಂದಿದೆ ಶ್ರವಣ ಬೆಳಗೊಳಗೆ. ಇಲ್ಲಿ 1 ನಿಮಿಷ ಹಾಲ್ಟ್ ಇದೆ. ಇಲ್ಲೂ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ ಗುರು. ಮತ್ತು ನಮ್ಮ ಟ್ರೈನಿನ ಬಗ್ಗೆನೂ ಹೇಳಬೇಕು ಅಂದರೆ 22680 ಹಾಸನ್ ಯಶವಂತಪುರ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಬಗ್ಗೆ. ಈ ಟ್ರೈನ್ ಏನಿದೆಯಲ್ಲ ಟೋಟಲ್ 179 ಕಿಲೋಮೀಟರ್ ಕವರ್ ಮಾಡುತ್ತೆ. 179 ಕಿಲೋಮೀಟರ್ ಕವರ್ ಮಾಡೋಕ್ಕೆ ಈ ಟ್ರೈನ್ ತೊಗೊಳುತ್ತೆ 179 ಕಿಲೋಮೀಟರ್ ಕವರ್ ಮಾಡೋಕ್ಕೆ ಈ ಟ್ರೈನ್ ತೊಗೊಂಡುತ್ತೆ 3 ಗಂಟೆ 5 ನಿಮಿಷ ತೊಗೊಳುತ್ತೇನು ಹಾಸನಿಂದ ಯಶವಂತಪುರಗೆ ಹೋಗೋಕ್ಕೆ. ಟೋಟಲ್ ಹಾಲ್ಸ್ ಬಗ್ಗೆ ಮಾತಾಡಬೇಕು ಅಂದರೆ 8 ಹಾಲ್ಸ್ ಇದೆ, ಅಂದರೆ 8 ಕಡೆ ನಿಲ್ಲುತ್ತೆ ಈ ಟ್ರೈನು. ಹಾಸನ್ ಯಶವಂತಪುರ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಇಡೀ ಸೇವೆಗೆ ಸ್ಟೇಷನ್ ಕೋಡು HISC. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 7:50 ಆದ್ರೆ ಬಂದೈತ್ರಲ್ಲಿ 7:51 ಮತ್ತೆ 51 ನಿಮಿಷ ಹಾಲ್ಟ್ ಇದೆ ನಮ್ಮ ಟ್ರೈನ್ಗೆ ಇಲ್ಲಿ ಇಡೀ ಸೇವೆಯಲ್ಲಿ. ಮತ್ತೆ ಇಡೀ ಸೇವೆ ಬರುತ್ತೆ ಚನ್ನರಾಯಪಟ್ಟಣ ತಾಲೂಕು ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಬೆಂಗಳೂರು ಡಿವಿಷನ್ ಅಂಡರ್ ಅಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನ್.
76 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದಿದೆ ಈಗ BG ನಗರ ಅಂದರೆ ಬಾಲಗಂಗಾಧರನಾಥ ನಗರ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 8 ಗಂಟೆ 4 ನಿಮಿಷಕ್ಕೆ ಅದರ ಬಂಡೆ ಇದ್ರೆ ಇಲ್ಲಿ 8 ಗಂಟೆ 5 ನಿಮಿಷ, ಅಂದರೆ 1 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 1 ನಿಮಿಷ ಹಾಲ್ಟ್ ಇದೆ. ಇಲ್ಲೂ ಎಷ್ಟೊಂದು ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ ಗುರು ನಮ್ಮ ಹಾಸನ್ ಯಶವಂತಪುರ ಇಂಟರ್ಸಿಟಿ ಎಕ್ಸ್ಪ್ರೆಸ್ಗೆ. ತೊಂಬತ್ತು ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಯಡಿಯೂರಿಗೆ. ಸ್ಟೇಷನ್ ಕೋಡು WY. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 8 ಗಂಟೆ 17 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 8 ಗಂಟೆ 20 ನಿಮಿಷ, ಅಂದರೆ 3 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ನಮ್ಮ ಟ್ರೈನಿಂದು ಕೋಚ್ ಪೊಸಿಷನ್ ಫೇರ್ ಬಗ್ಗೆ ಹೇಳಬೇಕು ಅಂದರೆ ಹಾಸನ್ ಯಶವಂತಪುರ ಎಕ್ಸ್ಪ್ರೆಸ್ದು ಈ ಟ್ರೈನಲ್ಲಿ ಏನಿದೆಯಲ್ಲ ಟೋಟಲ್ 7 ಜನರಲ್ ಕ್ಲಾಸ್, 2 ಸೆಕೆಂಡ್ ಸೀಟಿಂಗ್ ಕೋಚು, 1 AC ಚೇರ್ ಕಾರ್ ಜೊತೆ ಓಡುತ್ತೆ. ನೀವೇನೋ ಇಂಟೈನ್ ಜರ್ನಿ ಮಾಡ್ತೀರಾ ಅಂದರೆ ನಂತರ ಹಾಸನಿಂದ ಬೆಂಗಳೂರಿಗೆ ಜನರಲ್ ಕ್ಲಾಸ್ ಬೀಳುತ್ತೆ 95 ರೂಪಾಯಿ, ಸೆಕೆಂಡ್ ಸೀಟಿಂಗ್ ಬೀಳುತ್ತೆ 110 ರೂಪಾಯಿ, AC ಚೇರ್ ಕಾರಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ 370 ರೂಪಾಯಿ. ನೋಡಿ ಯಡಿಯೂರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಸರ್ ನಿಮ್ಮ ಹೆಸರು? ರಮೇಶ್ ಅಂತ. ಸರ್ ನಿಮ್ಮದು? ರೇವಣ್ಣ. ಇಬ್ಬರು ಪ್ರಾಪರ್ ಇದೆ ಅವರ ಇಲ್ಲ? ಪ್ರಾಪರ್ ಚಂದ್ರಪಟ್ಟಣ. ನಿಮ್ಮದು ಚಂದ್ರಪಟ್ಟಣ. ಸರ್ ಎಷ್ಟು ದಿನದಿಂದ ನೋಡ್ತಾ ಇದ್ದಾರೆ? ಸುಮಾರು ನೋಡ್ತಾ ಇದ್ದೀನಿ, ನಿಮ್ಮ 6 ಮಂತಿಂದ ಫಾಲೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ವಿಡಿಯೋಗಳೆಲ್ಲ ಒಳ್ಳೆ ಹೆಲ್ಪ್ ಆಯ್ತಾ ಇದೆ. ರೈಲ್ವೆ ಬಗ್ಗೆ ಏನು ಎಲ್ಲ ಮಾಹಿತಿ ಕೊಡ್ತೀನಿ. ಇಷ್ಟ ಆಯ್ತು ನಿಮ್ಮ ವಿಡಿಯೋಗಳೆಲ್ಲ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಇದೇ ಥರ ಬಂದು ಮೀಟ್ ಮಾಡೋದು ನನಗೂ ಖುಷಿ ಆಗುತ್ತೆ. ಫ್ಯಾಮಿಲಿ ಮೆಂಬರ್ಸ್ ಈ ಥರ ಬಂದು ಮೀಟ್ ಮಾಡ್ತಾ ಇದ್ದಾರೆ ನನಗೂ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಇವಾಗ ನಮ್ಮ ಟ್ರೈನ್ನ ಯಡಿಯೂರಲ್ಲೇ ನಿಂತಿದ್ದೇವೆ. ಆ್ಯಕ್ಚುಲಿ ನಮ್ಮ ಟ್ರೈನು 2 ನಿಮಿಷ ಹಾಲ್ಟ್ ಇರೋದು ಯಡಿಯೂರಲ್ಲಿ, ಆದರೂ ಒಂದು 15 ನಿಮಿಷದಿಂದ ಯಡಿಯೂರಲ್ಲೇ ಹಾಲ್ಟ್ ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ ಆ ಕಡೆಯಿಂದ ಕ್ರಾಸ್ ಆಗ್ತಿದೆ ಬೆಂಗಳೂರಿಂದ ಮಂಗಳೂರಿಗೆ ಹೋಗುವ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್. ಈಗ ನಮ್ಮ ಟ್ರೈನ್ನ ಇಲ್ಲಿ ಯಡಿಯೂರಲ್ಲಿ ಕ್ರಾಸಿಂಗ್ ಮಾಡ್ಕೊಂಡು ಹೋಗ್ತಾಯಿದೆ. ಇವಾಗ ಒಂದು ನೋಡ್ಕೊಂಬನ್ನಿ, ಒಂದು ಸಖತ್ತಾಗಿರೋ ಒಂದು ಕ್ರಾಸಿಂಗು. ಆ್ಯಕ್ಚುಲಿ ಈ ರೂಟ್ ಏನಿದೆಯಲ್ಲ ಫುಲ್ಲಿ ಎಲೆಕ್ಟ್ರಿಫೈಡ್ ಸಿಂಗಲ್ ಲೈನ್ ಸೆಕ್ಷನ್. ಪಕ್ಕದಲ್ಲಿ ಯಾವುದೋ ಒಂದು ಟ್ರೈನ್ ಕೂಡ ನಿಂತಿದೆ, ಅದು ಸ್ಪೆಷಲ್ ಟ್ರೈನು ಅನಿಸುತ್ತೆ ಇದು. ಏನು ಹೇಳಿ, ನಾವು ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ಸ್ ಬಂದು ಮೀಟ್ ಮಾಡಿದ್ರೆ ಒಂಥರ ಖುಷಿ ಆಗುತ್ತೆ ಗುರು. ಇನ್ನೂ ಜೋಶ್ ಬರುತ್ತೆ, ಇನ್ನೂ ಮಾಡಬೇಕು ಅಂತ. ನಿಮ್ಗೆ ಏನಾದ್ರು ಕಾಣಿಸ್ಕೊಂಡ್ರೆ ಒಂದ್ಸತಿ ಬಂದು ಮೀಟ್ ಮಾಡಿ. ಯಾಕಂದರೆ ನಾನು ಸ್ವಲ್ಪ ಇಂಟ್ರೋವರ್ಟ್, ನಾನು ಜಾಸ್ತಿ ಮೀಟ್ ಮಾಡಲ್ಲ ಅಷ್ಟು ಜನನ್ನ. ನೀವೇ ಬಂದು ಮಾತಾಡ್ಸಿದ್ರೆ ನನಗಂತೂ ಇನ್ನೂ ಖುಷಿ ಆಗ್ತದೆ. ನೋಡೋಣ. ಅರೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಬಂದು ಮೀಟ್ ಮಾಡಿದ್ದಕ್ಕೆ ನನಗಂತೂ ತುಂಬ ಖುಷಿ ಆಯಿತು. ಇದೇ ಥರ ಬಂದು ಮೀಟ್ ಮಾಡಿ ಪ್ರೋತ್ಸಾಹ ಕೊಡ್ತಾಯಿರಿ. ಇನ್ನು ಆದಷ್ಟು ನಿಮಗೆ ಇನ್ನೂ ಜಾಸ್ತಿ ತೊಗೊಂಬರೋಕ್ಕೆ ಕಂಟೆಂಟ್, ಇನ್ನೂ ಚೆನ್ನಾಗಿರೋ ಕಂಟೆಂಟ್ ತೊಗೊಂಬರೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ. ಕ್ರಾಸಿಂಗ್ ಬರಲಿ, ಕ್ರಾಸಿಂಗ್ ನೋಡ್ಕೊಂಡು ಈಗ ನಾವು ಡಿಪಾರ್ಟ್ ಆಗೋಣ.
107 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಕುಣಿಗಲ್ಗೆ. ಸ್ಟೇಷನ್ ಕೋಡು KIGL. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 8 ಗಂಟೆ 30 ನಿಮಿಷಕ್ಕೆ ಆದರೆ ಬಂದೈತ್ರಿ. ಇಲ್ಲಿ 8 ಗಂಟೆ 50 ನಿಮಿಷ ಅಂದರೆ 20 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ಇಲ್ಲೂ ಒಂದು ಕ್ರಾಸಿಂಗ್ ಆಗ್ಬೋದು ಅನಿಸುತ್ತೆ. ಸೋಲಾಪುರಿಂದ ಹಾಸನ್ಗೆ ಹೋಗುವ ಹಾಸನ್ ಸೋಲಾಪುರ ಎಕ್ಸ್ಪ್ರೆಸ್ ಇಲ್ಲೂ ಕ್ರಾಸಿಂಗ್ ಆಗ್ಬೋದು. ಅದಿನ್ನೂ ತಿಪ್ಪಸಂದ್ರಾಗೂ ಬಂದಿಲ್ಲ. ಏನು ಮಾಡ್ತಾರೋ ಗೊತ್ತಿಲ್ಲ. ಏನು ಇಲ್ಲೇ ನಿಲ್ಲಿಸ್ಕೊಂಡು ವೇಟ್ ಮಾಡಿಸ್ತಾರೋ ಇಲ್ಲ ಸಿಗ್ನಲ್ ಕೊಡ್ತಾರೋ ಅಂತ ನೋಡೋಣ. ಯಾಕಂದರೆ ಆ ಟ್ರೈನಿಗೆ ಇನ್ನೂ ಬರೋಕ್ಕೆ ಒಂದು 10-15 ನಿಮಿಷ ಏನೋ ಆಗ್ಬೋದು. ಸಿಗ್ನಲ್ ಕೊಟ್ಟಬಿಟ್ಟು ಅಂದರೆ ಇಲ್ಲಿ ಕ್ರಾಸಿಂಗ್ ಆಗಲ್ಲ, ತಿಪ್ಪಸಂದ್ರದಲ್ಲಿ ಕ್ರಾಸಿಂಗ್ ಆಗ್ಬೋದು. ಇವಾಗ ನಮ್ಮ ಟ್ರೈನ್ ತಿಪ್ಪಸಂದ್ರದಲ್ಲಿ ಹಾಕಿದ್ದಾರೆ. ಅದೇ ನಮ್ಮ ಸೋಲಾಪುರಿಂದ ಹಾಸನ್ಗೆ ಹೋಗುವ ಸೋಲಾಪುರ ಹಾಸನ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಇಲ್ಲಿ ನಮ್ಮ ಟ್ರೈನ್ನ ಕ್ರಾಸಿಂಗ್ ಮಾಡ್ಕೊಂಡು ಹೋಗುತ್ತೆ. ಇವಾಗ ಒಂದು ನೋಡ್ಕೊಂಬನ್ನಿ, ಒಂದು ಸಖತ್ತಾಗಿರೋ ಒಂದು ಕ್ರಾಸಿಂಗು. ನೂರ 52 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ನೆಲಮಂಗಲಗೆ. ಸ್ಟೇಷನ್ ಕೋಡು NMGA. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 9 ಗಂಟೆ 6 ನಿಮಿಷಕ್ಕೆ ಆದರೆ ಬಂದೈತ್ರಿ. ಇಲ್ಲಿ 9 ಗಂಟೆ 36 ಅಂದರೆ ಟೋಟಲ್ 30 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ನಮ್ಮ ಟ್ರೈನಿಂದ ಆಲ್ಮೋಸ್ಟು 60% ಪ್ಯಾಸೆಂಜರ್ಸ್ ಇಲ್ಲೇ ಡಿಬೋರ್ಡ್ ಮಾಡಿದ್ದಾರೆ ಗುರು ನೆಲಮಂಗಲದಲ್ಲಿ. ಇನ್ನು ಸ್ವಲ್ಪ ಪ್ಯಾಸೆಂಜರ್ಸ್ ಚಿಕ್ಕಬಳ್ಳಾಪುರದಲ್ಲಿ ಡಿಬೋರ್ಡ್ ಮಾಡ್ಕೊತಾರೆ. ಇನ್ನು ಮಿಕ್ಕಿದ ಪ್ಯಾಸೆಂಜರ್ ಯಶವಂತಪುರ. ಬೆಸ್ಟ್ ಗುರು ಇದು. ಬೆಳಿಗ್ಗೆ ಟ್ರೈನು ನೀವೇನೋ ಚನ್ನರಾಯಪಟ್ಟಣ ಹಾಸನಿಂದ ಬರೋ ಥರ ಏನೋ ಇತ್ತಂದ್ರೆ ಟ್ರೈನ್ ಪ್ರಿಫರಬಲ್ ಗುರು. ಆರಾಮಾಗಿ ಬರ್ಬೋದು. ಎಷ್ಟು 7 ಗಂಟೆಗೆ ಇಂದ ಹೊರಟಿದ್ದು. ಏನು ಬೆಳಿಗ್ಗೆ 7 ಗಂಟೆಗೆ ಹಾಸನಿಂದ ಹೊರಟಿರೋದು. 9:30 ಒಳಗಡೆ ನೀವು ನೆಲಮಂಗಲ ಬಂದಿದ್ದೀರ. 2.5 hours ಹಾಸನಿಂದ ಬೆಂಗಳೂರಿಗೆ. ಬೆಸ್ಟ್. ಆ್ಯಕ್ಚುಲಿ ನಾವು KSRTCಲಿ ಬರ್ತೀವಿ ಅಂದರೆ 4 hours ಆಗೇ ಆಗುತ್ತೆ. ನೀವು ನಾನ್ ಸ್ಟಾಪ್ ಬಸ್ ಹತ್ತಿದ್ರು 4 hours. ಊರೊಳಗಡೆ ಎಲ್ಲ ಹೋಗ್ಬಿಟ್ಟು ಬರುತ್ತಲ್ಲ ಆ ಬಸ್ ಹತ್ತಿದ್ರು ನಿಮ್ಗೆ 4 hours ತೊಗೊಳುತ್ತೆ. ಆದರೆ ಈ ಟ್ರೈನ್ ಆದರೆ ನೋಡಿ 2.5 hours ನೀವು ಬೆಂಗಳೂರಿಗೆ ಬಂದ್ಬಿಡ್ತೀರ.
46 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಚಿಕ್ಕಬಾಣಾವರ ಜಂಕ್ಷನ್ಗೆ. ಸ್ಟೇಷನ್ ಕೋಡು BAW. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 9:22 ಆದರೆ ಬಂದೈತ್ರಿ ಇಲ್ಲಿ 9:57 ಅಂದರೆ 35 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಅಲ್ಲೇ ಸಿಗ್ನಲ್ ಆಗಿದೆ, ಡಿಪಾರ್ಚರ್ ನೋಡ್ಕೊಳ್ಳಿ, ಆಮೇಲೆ ಮುಂದಕ್ಕೆ ನಾವು ಮಾತಾಡೋಣ. ನೋಡಿದ್ರಲ್ಲ ಡಿಪಾರ್ಚರು. ಈಗ ಬನ್ನಿ ಟ್ರೈನಿಂದ ಬಗ್ಗೆ ಮಾತಾಡೋಣ. ಆ್ಯಕ್ಚುಲಿ ನಮ್ಮ ಟ್ರೈನು ಚಿಕ್ಕಬಾಣಾವರ ಬರೋ ಟೈಮಿಂಗ್ ಇತ್ತು 9:25 9:22 ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 9:57. ಟೋಟಲ್ಲು 35 ನಿಮಿಷ ಡಿಲೇಯಿಂದ ಬಂದಿತ್ತು ನಮ್ಮ ಟ್ರೈನು ಚಿಕ್ಕಬಾಣಾವರ ಜಂಕ್ಷನ್ಗೆ. ನಾನು ಇಲ್ಲೇ ಡಿಬೋರ್ಡ್ ಮಾಡ್ಕೊಂಡಿದ್ದೀನಿ, ಯಶವಂತಪುರವ್ರಿಗೆ ಹೋಗಲಿಲ್ಲ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಚೆನ್ನಾಗಿತ್ತು ಜರ್ನಿ ಎಕ್ಸ್ಪೀರಿಯನ್ಸು. ಟೈಮಿಂಗ್ಸ್ ಬಗ್ಗೆ ಹೇಳಬೇಕು ಅಂದರೆ ಅರ್ಧ ಗಂಟೆ ಡಿಲೇ ಆದರೆ ಯಶವಂತಪುರ್ಗೆ ಸ್ಲ್ಯಾಂಗ್ ತುಂಬ ಕೊಟ್ಟಿದ್ದಾನೆ. ಆ್ಯಕ್ಚುಲಿ ನಮ್ಮ ಟ್ರೈನ್ 9:22 ಬಂದಿದ್ರು 10:05 ಕೊಟ್ಟಿದ್ದಾನೆ ಯಶವಂತಪುರ್ಗೆ. ಲೆಕ್ಕ ಹಾಕೊಳ್ಳಿ, ಒಂದು 7 ಕಿಲೋಮೀಟ್ರಿಗೆ ಎಷ್ಟು ಸ್ಲ್ಯಾಂಗ್ ಕೊಟ್ಟಿದ್ದಾನೆ ಅಂತ. ಇವಾಗ ಹೋದ್ರೂ ಆರಾಮಾಗಿ ಅದು 10:20 ಹೋಗ್ಬಿಡುತ್ತೆ ಯಶವಂತಪುರ ಜಂಕ್ಷನ್ಗೆ. ನೀವು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಇಲ್ಲೂ ಆಲ್ಮೋಸ್ಟ್ ನಮ್ಮ ಟ್ರೈನ್ ಪ್ಯಾಸೆಂಜರ್ಸ್ ಒಂದು 70-80% ಪ್ಯಾಸೆಂಜರ್ಸ್ ಇಲ್ಲೇ ಡಿಬೋರ್ಡ್ ಮಾಡಿದರು ನಮ್ಮ ಟ್ರೈನಿಂದ. ನೀಟ್ನೆಸ್ ಬಗ್ಗೆ ಹೇಳಬೇಕು ಅಂದರೆ ಟಾಪ್ ನಾಚಲ್ಲಿ ಇದೆ ಗುರು. ಮೈಸೂರು ಡಿವಿಷನ್ ಟ್ರೈನ್ಸ್ ಎಲ್ಲ ಹಾಸನಿಂದ ಶುರು ಆಗೋದಿರ್ಬೋದು, ಮತ್ತು ಮೈಸೂರಿಂದ ಶುರು ಆಗೋ ಟ್ರೈನ್ಸ್ಗಳೆಲ್ಲ ನೀಟಾಗಂತೂ ಮೇಂಟೈನ್ ಮಾಡೇ ಮಾಡ್ತಾರೆ. ಮತ್ತು ಈ ಟ್ರೈನಲ್ಲಿ ತಿನ್ನೋಕ್ಕೆ ಕುಡಿಯೋದ್ರ ಬಗ್ಗೆ ಏನು ಹೇಳಬೇಕು ಅಂದರೆ, ನಿಮಗೆ ಟ್ರೈನಲ್ಲಿ ಈ ಬೆಳಿಗ್ಗೆ ಟಿಫನ್ಗೆ ಇಡ್ಲಿ ವಡೆ, ಪಲಾವು, ಮದ್ದೂರು ವಡೆ, ಸಮೋಸ ಮತ್ತು ಚಿಕ್ಕಿ ಎಲ್ಲ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಮತ್ತು ಟೀ, ಕಾಫಿ, ಜ್ಯೂಸು, ಚಿಪ್ಸ್ ಅದೆಲ್ಲ ಈ ಟ್ರೈನಲ್ಲಿ ನೋಡಲಿಕ್ಕೆ ಸಿಗ್ತದೆ. ವಿಡಿಯೋ ಹೆಂಗನ್ಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟಾಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಅದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.